ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಮಂತ್ರಿಗಳು ವೇಷ ಮರೆಸಿಕೊಂಡು ಜನಸಾಮಾನ್ಯರ ಜೊತೆಗೆ ಬೆರೆತುಕೊಂಡು ನಮ್ಮ ಆಡಳಿತ ಹೆಂಗಿದೆ, ಆಡಳಿತದ ಬಗ್ಗೆ ಜನ ಏನು ಮಾತಾಡ್ತಿದ್ದಾರೆ ಅಂತ ತಿಳ್ಕೊಂಬರ್ತಿದ್ರಂತೆ. ಇವತ್ತು ಅದನ್ನು ಮಾಡೋದಿಲ್ಲ ರಾಜಕಾರಣಿಗಳು. ಆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಒಂದು ಇರುತ್ತೆ, ಅದ್ರದ್ದು ಬೇರೆಯೇ ಕೆಲಸ ಬಿಡಿ, ಅದಕ್ಕೆ ಇನ್ನೇನೋ ಕೆಲಸ ಹಚ್ಚಿರ್ತಾರೆ. ಅದಕ್ಕೆ ತಿಳ್ಕೋಬೇಕು. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಗ್ಯಾರಂಟಿ ಯೋಜನೆಗಳು ಚುನಾವಣೆ ಘೋಷಣೆ ಆದಂಥ ಸಂದರ್ಭದಲ್ಲಿ ಗ್ಯಾರಂಟಿ ಕೊಡ್ತೀವಿ ನಾವು ಅಂತ ಹೇಳಿದಾಗ ಎಲ್ಲಿಂದ ತರ್ತೀರಿ ದುಡ್ಡು ಅಂತ ಕೇಳಿದ್ರೆ, ಇದೇ ಸ್ಟುಡಿಯೋದಲ್ಲಿ ಇದೇ ಜಾಗದಲ್ಲಿ ಕೂತ್ಕೊಂಡು ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ಬಿ ಜೆ ಪಿಯವ್ರು 40% ತಿಂತಿದ್ದಾರೆ ರೀ, ನಾವು ಆ ಭ್ರಷ್ಟಾಚಾರ ನಿಲ್ಲಿಸ್ಬಿಡ್ತೀವಿ, ಅದೇ 40% ಜನರಿಗೆ ಹಂಚ್ತೀವಿ, ಏನೂ ಬದಲಾವಣೆ ಮಾಡೋದಿಲ್ಲ ಅಂತ. ಆಗಿದ್ದೇನು? ಏನು ಮಾಡಿಟ್ರು? ಹಾಲಿನಿಂದ ಆಲ್ಕೋಹಾಲಿನ ತನಕ ಯಾವುದರ ರೇಟ್ ಹಾಗೆ ಉಳ್ಕೊಂಡಿದೆ ಹೇಳಿ ನನಗೆ. ಈಗ ಮತ್ತೆ ಹಾಲಿನ ರೇಟ್ ಜಾಸ್ತಿ ಮಾಡ್ತಾರಂತೆ. ನೀರಿನ ಬೆಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ಹೆಚ್ಚಳ ಮಾಡೋರು ಯಾರು ಏನೇ ಅಂದರೂ ನಾವು ಜಾಸ್ತಿ ಮಾಡೋರೆ ಅಂತ. ಹಾಲು, ನೀರು, ಪೆಟ್ರೋಲು, ₹3 ಪೆಟ್ರೋಲ್ಗೆ, ₹3.5 ಡೀಸೆಲ್ಗೆ. ಗೈಡೆನ್ಸ್ ವ್ಯಾಲ್ಯೂ ಅಂತ ಇರುತ್ತೆ ಜಮೀನುಗಳಿಗೆ, ಸೈಟ್ಗಳಿಗೆ. ಸಂಜೆ JDS ವಕ್ತಾರರು ಹೇಳ್ತಾ ಇದ್ರು, ಬೆಂಗಳೂರಿನ ಹೊರವಲಯದ ಒಂದು ಊರು BBMP ವ್ಯಾಪ್ತಿಯಲ್ಲೇ ₹1,800 ಪರ್ ಸ್ಕ್ವೇರ್ ಫೀಟ್ ಗೈಡೆನ್ಸ್ ವ್ಯಾಲ್ಯೂ. ಗೈಡೆನ್ಸ್ ವ್ಯಾಲ್ಯೂ ಅಂದರೆ ಸರ್ಕಾರ ನಿಗದಿಪಡಿಸಿದ ಮೊತ್ತ. ಅದು ಮಿನಿಮಮ್ ಅಷ್ಟಕ್ಕೆ ನೀವು ರಿಜಿಸ್ಟ್ರೇಷನ್ ಫೀ ಕಟ್ಟಲೇಬೇಕು. ₹1,800 ಇತ್ತಂತೆ, ₹4,800 ಮಾಡಿಬಿಟ್ರಂತ. ಅದನ್ನು ಅವರೊಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ರು. ₹1,800 ರಿಜಿಸ್ಟ್ರೇಷನ್ ಫೀ ಕಟ್ಟಬೇಕಾದಂಥವ್ರು ಏಕಾಏಕಿ ಅದೊಂದು ಆದೇಶದ ನಂತರ ₹4,800 ಪರ್ ಸ್ಕ್ವೇರ್ ಫೀಟಿಗೆ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿ ಅಂತ. ಟೋಟಲ್ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಹಿಂದೇನಿತ್ತು ಈಗೇನಾಗಿದೆ ತೆಗೆದು ನೋಡಿ ಒಂದು ಸಲ. ಹೌದು, ಮನೆಗಳಿಗೆ ಉಚಿತವಾಗಿ 200 ಯೂನಿಟ್ ತನಕ ಉಚಿತ ವಿದ್ಯುತ್ ಕೊಡ್ತಾ ಇದ್ದಾರೆ. ಬಟ್ ಉಳಿದಿರೋ ಕರೆಂಟ್ ಬಿಲ್ಲು ಎಷ್ಟಿದ್ದದ್ದು ಎಷ್ಟಾಯಿತು? ಆಯ್ತಪ್ಪ, ಜನರಿಗೆ ಏನೋ ಒಂದು ಅಂದರೆ ಅವ್ರ ಮನೆಗೆ ಇನ್ಯಾವುದೋ ರೀತಿಯಲ್ಲಿ ಒಂದು ಲಾಭ ಬರ್ತಿತ್ತು. ಉದಾಹರಣೆಗೆ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾಯಿತ್ತು. ರೈತರ ಮಕ್ಕಳು ಅನ್ನೋ ಕಾರಣಕ್ಕಾಗಿ ಸ್ಕಾಲರ್ಶಿಪ್ ಬರ್ತಾಯಿತ್ತು. ನಿಮ್ಮ ಅಮ್ಮಂಗೆ ತಿಂಗಳ 2,000 ಕೊಡ್ತಾ ಇದ್ದೀವಿ ನಾವು, ನಿಮ್ಮ ತಾಯಿಗೆ ಕೊಡ್ತಾ ಇದ್ದೀವಲ್ಲ ತಿಂಗಳ 2,000, ನಿಮಗೆ ಯಾಕೆ ಮಕ್ಕಳಿಗೆ ಅನ್ನೋ ರೀತಿಯಲ್ಲಿ ಅದನ್ನು ನಿಲ್ಲಿಸಿದ್ರು. ಅಂಥವು ಸುಮಾರು ನಿಂತು. ಮೊನ್ನೆನ ಒಂದು ವರದಿ ನೋಡ್ತಾ ಇದ್ದೆ ನಾನು, SC ST ಮಕ್ಕಳಿಗೆ ಬರೋ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅಂತಿನ್ನು. ಅದನ್ನೆಲ್ಲ ನಿಲ್ಲಿಸಿ ಈ ರೀತಿಯಾಗಿ ಒಂದರ ನಂತರ ಒಂದರಂತೆ ಬೆಲೆ ಜಾಸ್ತಿ ಮಾಡ್ತಾ ಹೋದಾಗ ಜನ ಐಸೋಲೇಟಾಗಿ ನೋಡೋದಿಲ್ಲ. 10 ವರ್ಷದ ನಂತರ BMTC ರೇಟ್ ಏರಿಸಿದಾರಪ್ಪ, ಕೊಡೋಣ ಬಿಡು ಅನ್ನೋ ಥರ ನೋಡೋದಿಲ್ಲ. ಆವಾಗ